ನಮಸ್ಕಾರ, ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲೆ. ಕೆಲವೊಮ್ಮೆ ನಮ್ಗೆ ಕಣ್ಣು ಡ್ರೈ ಆಗ್ಬಿಡತ್ತೆ, ಒಂಥರ ತುರಿಕೆ ಬರ್ತಾ ಇರುತ್ತೆ. ಆ ಡ್ರೈ ಆಗಿರೋದಕ್ಕೆ ಒಣಗೊಣಗಿ ಆದಂಗೆ ಆಗುತ್ತೆ ಕಣ್ಣಲ್ಲಿ ಸರಿಯಾದ ರೀತಿಯಲ್ಲಿ ನೀರಿನಂಶ ಇದ್ದಾಗ ಮಾತ್ರ ನಾವು ಸರಿಯಾಗಿ ಕಣ್ಣು ಮುಚ್ಚಿ ಬಿಟ್ಟು ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ. ನಮಗೆ ಕಣ್ಣು ಡ್ರೈ ಆದಾಗ ಒಂದ್ಸಲ ತುರಿಕೆನೂ ಆಗತ್ತೆ. ಆ ತರ ಆದವ ನಾವೇನ್ ಮಾಡ್ಬೇಕು ಅಂತಂದ್ರೆ, ನೋಡಿ, ಎಡಗಣ್ಣಾದ್ರೆ ಎಡಗೈ ತೋರು ಬೆರಳು ಮಧ್ಯದ ಜಾಯಿಂಟಿಗೆ ನೀವು ಸ್ಕೈ ಬ್ಲೂ ಕಲರ್ ಹಚ್ಚಿ, ಬಲಗಣ್ಣಾದ್ರೆ ಬಲಗೈ ತೋರು ಬೆರಳು ಮಧ್ಯದ ಜಾಯಿಂಟಿಗೆ ಸ್ಕೈ ಬ್ಲೂ ಕಲರ್ ಹಚ್ಚಿ. ಇವೆರಡು ಕಣ್ಣನ್ನ ಪ್ರತಿನಿಧಿಸೋ ಜಾಯಿಂಟ್ಗಳು. ಎಡಗಣ್ಣಿಗಾದ್ರೆ ಎಡಗೈ ತೋರು ಬೆರಳು ಮಧ್ಯದ ಜಾಯಿಂಟಿಗೆ, ಬಲಗಣ್ಣಾದ್ರೆ ಬಲಗೈ ತೋರು ಬೆರಳು ಮಧ್ಯ ಜಾಯಿಂಟಿಗೆ. ಇದರ ಜೊತೆಗೆ ಅಂಗೈನಲ್ಲಿ ಲಿವರ್ ರಿಫ್ಲೆಕ್ಸಿಗೆ ನೀವು ಸ್ಕೈ ಬ್ಲೂ ಹಚ್ಚಿ. ಯಾಕೆ ಲಿವರ್ ರಿಫ್ಲೆಕ್ಸ್ ಹಚ್ಚಬೇಕು? ನಮ್ಮ ಕಣ್ಣನ್ನ, ಲಿವರಿನ ಪ್ರೊಜೆಕ್ಟರಿ ಆರ್ಗನ್ ನಮ್ಮ ಕಣ್ಣು. ನಾನು ಹಿಂದೂ ಹೇಳಿದ್ದೆ, ಎಲ್ಲಾ ಅಂಗಾಂಗಗಳ ಒಂದು ಪ್ರೊಜೆಕ್ಟರಿ ಆರ್ಗನ್, ಹೊರಗಡೆ ಕಾಣಿಸ್ತಕ್ಕಂಥ ಆರ್ಗನ್. ಈಗ ಹೊಟ್ಟೆ ಪ್ರೊಜೆಕ್ಟರಿ ಆರ್ಗನ್ ಬಾಯಿ, ಶ್ವಾಸಕೋಶದ ಪ್ರೊಜೆಕ್ಟರಿ ಆರ್ಗನ್ ಮೂಗು, ಕಿಡ್ನಿಯ ಪ್ರೊಜೆಕ್ಟರಿ ಆರ್ಗನ್ ಕಿವಿ, ಹಾಗೆ ಕಿಡ್ನಿಯ ಪ್ರೊಜೆಕ್ಟರಿ ಆರ್ಗನ್ ನಮ್ಮ ಕಣ್ಣುಗಳು. ಏನು ಲಿವರ್ನಲ್ಲಿ ಎನರ್ಜಿ ವ್ಯತ್ಯಾಸ ಆಗುತ್ತೆ, ಅದು ನಮ್ಮ ಕಣ್ಣಲ್ಲಿ ನಮ್ಗೆ ಕಾಣಿಸ್ಕೊಳುತ್ತೆ. ಇದು ಏನಾಗಿರುತ್ತೆ ಇವಾಗ ಹೀಗಂತಂದ್ರೆ, ಒಂದು ಲಿವರ್ ಅಲ್ಲಿ ಚಿ ಸ್ಟಾಗ್ನೇಷನ್ ಆಗಿರುತ್ತೆ. ಚಿ ಅಂದ್ರೆ ಪ್ರಾಣಶಕ್ತಿ, ಅಂದ್ರೆ ಯಾಂಗ್ ಎನರ್ಜಿ. ಚಿ ಅಂದ್ರೆ ಚೈನೀಸ್ ಮೆಡಿಸನ್ ಅಲ್ಲಿ ಚಿ ಅಂತ ಹೇಳ್ತಾರೆ, ಅದಕ್ಕೆ ಯಾಂಗ್ ಎನರ್ಜಿ. ಅಂದ್ರೆ ಚಲನೆ ಸ್ವಲ್ಪ ಕಡಿಮೆ ಇರುತ್ತೆ, ಸರ್ಕ್ಯುಲೇಷನ್ ಸರಿ ಆಗ್ತಾ ಇರಲ್ಲ. ಹಾಗ ಆಗ್ತಾ ಇಲ್ಲ ಆದಾಗ ನಮ್ಗೆ ಕಣ್ಣು ಒಣಗ್ದಂಗಿರುತ್ತೆ. ಅವಾಗ ನಾವು ಲಿವರಿಗೆ ಚಿಕಿತ್ಸೆ ಮಾಡ್ಬೇಕು. ಲಿವರಿಗೆ ನಾವು ಸ್ಕೈ ಬ್ಲೂ ಕಲರ್ ಹಾಕ್ದವ, ಇದು ಅಗ್ನಿತತ್ವವನ್ನು ಪ್ರತಿನಿಧಿಸೋದು. ಈ ಅಗ್ನಿತತ್ವದ ಇದನ್ನ ಹಾಕಿದಾಗ ನಮ್ಮಲ್ಲಿ ಲಿವರ್ನಲ್ಲಿ ಚಿ ಸ್ಟಾಗ್ನೇಷನ್ ಆಗಿದ್ದು ರಿಲೀಸ್ ಆಗತ್ತೆ, ಮೂಮೆಂಟ್ ಚೆನ್ನಾಗತ್ತೆ, ಹಂಗೆ ಎನರ್ಜಿ ಚೆನ್ನಾಗತ್ತೆ. ಇಲ್ಲಿ ಯಾಕೆ ಹಾಕ್ತೀವಿ ಅಂತಂದ್ರೆ, ಸ್ಕೈ ಬ್ಲೂ ಕಲರು ವಾಯು ತತ್ವವನ್ನು ಕಡಿಮೆ ಮಾಡುತ್ತೆ. ಇದೇ ಡಾರ್ಕ್ ಬ್ಲೂ ಕಲರ್ ಆದ್ರೆ ವಾಯು ತತ್ವವನ್ನು ಜಾಸ್ತಿ ಮಾಡುತ್ತೆ. ನಮ್ಮ ಕಣ್ಣಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರಿನ ಅಂಶ ಇರಬೇಕು ಅದೆಲ್ಲ ಒಣಗೋಗಿದೆ ಅಂತಂದ್ರೆ ಅಲ್ಲಿ ವಾಯು ತತ್ವ ಜಾಸ್ತಿಯಾಗಿ ಒಣಗೋಗಿದೆ. ಯಾವಾಗ್ಲೂ ಅಷ್ಟೇನೆ, ನೀರು ಒಣಗೋದು, ಬಿಸಿಲು ಎಲ್ಲದಕ್ಕಿಂತ ಗಾಳಿಗೆ ಜಾಸ್ತಿ ನೀರು ಒಣಗುತ್ತೆ, ಆವಿ ಹೋಗ್ಬಿಡುತ್ತೆ, ನೀರು ಆರಿ ಹೋಗ್ಬಿಡುತ್ತೆ. ನೀವು ಬಟ್ಟೆನಾದ್ರೂ ಒಣಗಿಸ್ತೀವಿ ನಾವು, ಗಾಳಿ ಚೆನ್ನಾಗಿ ಬಿಸ್ತಾ ಇತ್ತಂದ್ರೆ ಬೇಗ ಒಣಗೋಗುತ್ತೆ, ನೋಡಿ, ಡ್ರೈ ಆಗ್ಬಿಡುತ್ತೆ. ಹಾಗೆ ನಮ್ಮಲ್ಲಿ ವಾಯು ತತ್ವ ಜಾಸ್ತಿ ಆದಾಗ ಡ್ರೈ ಆಗಿಬಿಡುತ್ತೆ. ಅವಾಗ ನಾವು ಇಲ್ಲಿ ವಾಯು ತತ್ವವನ್ನು ಕಡಿಮೆ ಮಾಡಬೇಕು. ಈ ಸ್ಕೈ ಬ್ಲೂ ಇಲ್ಲಿ ಹಾಕಿದಾಗ ವಾಯು ತತ್ವ ಕಡಿಮೆ ಮಾಡುತ್ತೆ. ಆಗ ನಿಮ್ಗೆ ಡ್ರೈನೆಸ್ ಕಡಿಮೆ ಆಗತ್ತೆ. ಅದು ಇಲ್ಲಿ ನಾವು ಇದನ್ನ ಅಗ್ನಿತತ್ವಕ್ಕೆ ಉಪಯೋಗಿಸ್ತೀವಿ. ಅಗ್ನಿತತ್ವ ಜಾಸ್ತಿ ಆಗಿ ಲಿವರ್ನಲ್ಲಿ ನಮ್ಮ ಚಿ ಸ್ಟಾಗ್ನೇಷನ್ ಆಗಿರತಕ್ಕಂಥದ್ದು, ಲಿವರ್ನಲ್ಲಿ ಚಿ ಸ್ಟಾಗ್ನೇಷನ್ ಆಗಿರೋದು ಕ್ಲಿಯರ್ ಆಗಿ ಯಂಗ್ ಎನರ್ಜಿ ಜಾಸ್ತಿ ಆಗಿ ಅಲ್ಲಿ ಚೆನ್ನಾಗಿ ರಕ್ತ ಸಂಚಾರವಾಗಲಿ ಅಥವಾ ಪ್ರಾಣಶಕ್ತಿ ಸಂಚಾರ ಚೆನ್ನಾಗಾಗುತ್ತೆ. ಆಗ ಕಣ್ಣು ಡ್ರೈ ಆಗಿರೋದು ಹೋಗುತ್ತೆ. ಯಾರಿಗಾದ್ರು ಈ ತರ ಕಣ್ಣು ಡ್ರೈ ಆದವಾಗ ಈ ತರ ಮಾಡ್ಕೊಳ್ಳಿ. ಅವಾಗ ನಿಮ್ ಕಣ್ಣು ಡ್ರೈ ಆಗಿದ್ದು ಇದೆಲ್ಲ ಒಂದು ಹಚ್ಕೊಂಡು 1 ಅಥವಾ 2 ಗಂಟೆ ಒಳಗಡೆ ನಿಮ್ಗೆ ಕ್ಲಿಯರ್ ಆಗತ್ತೆ. 1 ದಿವಸ ಅಥವಾ 2 ದಿವಸ ಹಚ್ಕೊಳ್ಳಿ ಸಾಕು, ಬಹಳ ಬೇಗ ಇದು ಎಫೆಕ್ಟ್ ಆಗತ್ತೆ. ನಿಮ್ಗೆ ಯಾರಿಗಾದ್ರು ಈ ತರ ಆದಾಗ ನೀವು ಹಚ್ಕೊಳ್ಳಿ. ಕಣ್ಣು ಡ್ರೈ ಆದಾಗ ಈ ತರ ಮಾಡ್ಕೊಂಡು ನೀವು ವಾಸಿ ಮಾಡ್ಕೊಳ್ಳಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹ ನೀಡಿ. ನಮಸ್ಕಾರ.